ದಿನದಿಂದ ಅಂದ್ರೆ ಪ್ರತಿಭಟನೆ ಮಾಡಿದ್ದಾದ್ಮೇಲೆ ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾ ಇದೀನಿ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಅಲ್ಲಿರೋಂಥ ಎಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡಿ, ಈ ಒಂದು ಪೊಲೀಸ್ ಇಲಾಖೆಗೂ ಅಷ್ಟೇ DIG ಸರ್, ಅನುಚೇತ್ ಸರ್ ಭೇಟಿ ಮಾಡಿ ಒಂದು ನೋಟಿಫಿಕೇಶನ್ ಆದಷ್ಟು ಬೇಗ ಮಾಡ್ಬೇಕು ಅಂತ ಹೇಳಿ, ಮತ್ತೆ ಇವತ್ತು ಕೂಡ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ಗೆ ಭೇಟಿ ಮಾಡಿ ಒಂದು ನೋಟಿಫಿಕೇಶನ್ ಪೊಲೀಸ್ ಇಲಾಖೆಯಿಂದ ನೇಮಕಾತಿ ಪ್ರಾರಂಭ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ನಾವು ಮನವಿ ಮಾಡ್ಕೊಂಡಿದೀವಿ. ಇವತ್ತು ಅಷ್ಟೇ ನಾವು DIG ಸರ್ಗೆ ಒಂದು ಅಂದ್ರೆ ಮನವಿ ಮಾಡ್ಕೊಂಡಾಗ ಈ ಒಂದು ನೋಟಿಫಿಕೇಶನ್ಸ್ ಯಾವಾಗ ಆಗುತ್ತೆ ಅಂತಂದ್ರೆ, ಈ ಒಂದು ರೋಸ್ಟರ್ ಬಿಂದು 400 ರೋಸ್ಟರ್ ಬಿಂದು ಅಲ್ಲಿ ಒಂದು 3-4 ಡೌಟ್ಸ್ ಇತ್ತು. ಅಲ್ಲಿ ಆ ಡೌಟ್ಸ್ ನ ಕ್ಲಾರಿಫಿಕೇಶನ್ಸ್ ಗೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಳಿಸ್ಕೊಟ್ಟಿದ್ದಾರೆ. ಆಕ್ಚುಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಮತ್ತೆ DPR ಇಂದ 1 or 2 ಡೌಟ್ಸ್ ಕ್ಲಿಯರ್ ಆಗಿದೆ. ಇನ್ನೂ ಒಂದ್ 2 ಡೌಟ್ಸ್ ಹಂಗೆ ಇದೆ. ಅದು ಬಂದ್ ಕೂಡಲೇ ಇಮಿಡಿಯೇಟ್ 1 or 2 days ಮ್ಯಾಕ್ಸಿಮಮ್ 3 days ಅಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಆಕ್ಚುಲಿ ಇವತ್ತು ನೋಟಿಫಿಕೇಶನ್ಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ನಿರೀಕ್ಷೆ ಮಾಡಿದ್ರಿ. PC ನೋಟಿಫಿಕೇಶನ್ಸ್ ಆಗುತ್ತೆ, DSI ಅಂದ್ರೆ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಆಗುತ್ತೆ, KSISF ಇರ್ಬೋದು, ಸಿವಿಲ್ ಕಾನ್ಸ್ಟೇಬಲ್, KSRP ಎಲ್ಲ ನೋಟಿಫಿಕೇಶನ್ಸ್ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಸ್ಟೂಡೆಂಟ್ಸ್ ನಿರೀಕ್ಷೆಯಲ್ಲಿ ಇದ್ರಿ. ಬಟ್ ಆದಷ್ಟು ಬೇಗ ನಾವು ಫಾಲೋ ಅಪ್ ಮಾಡ್ತಾ ಇದೀವಿ.